ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ಕರ್ನಾಟಕ ಕಂಡಂತ ಜನಪರ ನಾಯಕ ಸಿದ್ದರಾಮಯ್ಯನವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬರೀ ಕೂತ್ಕೊ ಕೂತ್ಕೊ ಬರೀ ಕೂತ್ಕೊಳ್ರಿ, ಹೋಗಿ ಕೂತ್ಕೊ ಹೋಗಿ. ಈ ಮಹರ್ಷಿ ವಾಲ್ಮೀಕಿ ಜಾತ್ರೆ 2024 ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರು ಆದಂತ ಪೂಜ್ಯ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಅವರಲ್ಲಿ ನಮಸ್ಕರಿಸಿ, ಪಂಚಮಶಾಲಿ ಗುರುಪೀಠದ ಪೂಜ್ಯರಾದಂತ ವಚನಾನಂದ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಈ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹಕಾರ ಸಚಿವರು ಆದಂತ ಶ್ರೀ KN ರಾಜಣ್ಣ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರ, ಶಾಸಕ ಮಿತ್ರರ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರು, ಇಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಆತ್ಮೀಯ ಬಂಧು ಭಗಿನಿಯರ, ಯುವಕ ಮಿತ್ರರ, ಮಾಧ್ಯಮದ ಗೆಳೆಯರೇ, ಇದು 26ನೇ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ. ಪ್ರತಿ ವರ್ಷನೂ ಕೂಡ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ವಾಲ್ಮೀಕಿ ಸಮುದಾಯದ ಜನರಿಗೆ ಜಾಗೃತಿಯನ್ನ ಉಂಟು ಮಾಡತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇವತ್ತು ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಹರ್ಷಿ ವಾಲ್ಮೀಕಿಯವರು ಬೇಡ ಜನಾಂಗದಲ್ಲಿ ಹುಟ್ಟಿದಂತ ವ್ಯಕ್ತಿ. ಅವರು ನಂತರ ರಾಮಾಯಣವನ್ನ ಬರೆದು ಮಹರ್ಷಿ ಆಗ್ತಾರೆ. ಸಮಾಜದಲ್ಲಿ ಅವರ ವಿಚಾರಗಳಿಂದ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಹರ್ಷಿ ವಾಲ್ಮೀಕಿಯವರು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೆನಕಬೇಕಾಗ್ತದೆ. ರಾಮಾಯಣ ಒಂದು ಮಹಾನ್ ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ವಾಲ್ಮೀಕಿ ಬೇಡ ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಮಾಯಣದಂತ ಬೃಹತ್ ಗ್ರಂಥವನ್ನ ಬರೆದಂತವರು ವಾಲ್ಮೀಕಿ, ಮಹಾಭಾರತವನ್ನು ಬರೆದಂತವರು ವ್ಯಾಸ. ಇವರು ಯಾರು ಕೂಡ ಮೇಲ್ಜಾತಿಯಲ್ಲಿ ಹುಟ್ಟಿದಂಥವ್ರು ಅಲ್ಲ, ತಳ ಸಮುದಾಯದಲ್ಲಿ ಹುಟ್ಟಿದಂಥವ್ರು. ಯಾಕಂತಂದ್ರೆ ಕಾವ್ಯಗಳನ್ನು ಬರೀಬೇಕಾದ್ರೆ, ಮಹಾಕಾವ್ಯಗಳನ್ನು ಬರೀಬೇಕಾದ್ರೆ, ಮಹಾಗ್ರಂಥಗಳನ್ನು ರಚನೆ ಮಾಡಬೇಕು.
ಮಾಡಬೇಕಾದ್ರೆ ಮೇಲ್ಜಾತಿನಲ್ಲಿ ಹುಟ್ಟಿದವರು ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು. ಆದರೆ ಸಮಾಜದಲ್ಲಿ ನೂರಾರು ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣವನ್ನು ಬರೆದರು, ವ್ಯಾಸ ಮಹಾಭಾರತವನ್ನು ಬರೆದರು ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಈ ಕಾವ್ಯ ಶಕ್ತಿ ಇದೆಯಲ್ಲ, ಗ್ರಂಥ ಬರೀತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಯಾವುದೋ ಕೆಲವೇ ಜನರಿಗೆ ಸೀಮಿತವಾದದ್ದಲ್ಲ. ಆ ಕಾವ್ಯ ಶಕ್ತಿ ಶೂದ್ರದಲ್ಲಿಯೂ ಕೂಡ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದವರು ವಾಲ್ಮೀಕಿ ಮತ್ತು ವ್ಯಾಸ ಅಂತಕ್ಕಂಥದ್ದನ್ನ ಇವತ್ತು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಇಡೀ ಜಗತ್ತಿನಲ್ಲೇ ರಾಮಾಯಣ ಒಂದು ಮಹಾನ್ ಗ್ರಂಥ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ. ಇವತ್ತು ಅವತ್ತು ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಆಸ್ಥಾನ, ಅವತ್ತಿನ ಅವರ ರಾಜ್ಯ ಹೇಗಪ್ಪ ಇತ್ತು ಅಂತಂದ್ರೆ, ಇವತ್ತು ನಾವೇನ್ ಹೇಳ್ತೀವಿ, ಪ್ರಜಾಪ್ರಭುತ್ವ, ವರ್ಗರಹಿತವಾದಂತ, ಜಾತಿ ರಹಿತವಾದಂತ, ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ವ್ಯವಸ್ಥೆ ಅವತ್ತೇ ಶ್ರೀರಾಮಚಂದ್ರನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತಿನ ಪ್ರಜಾಪ್ರಭುತ್ವ ಅವತ್ತೇ ಪ್ರಜಾಪ್ರಭುತ್ವವಾಗಿ ಇತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರ ಕಾಲದಲ್ಲೂ ಕೂಡ ಪ್ರಜಾಪ್ರಭುತ್ವವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಪ್ರಜೆಗಳೇ ಆಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಆ ಪ್ರಜಾಪ್ರಭುತ್ವದ ಮೂಲ ನಾವು ರಾಮಾಯಣದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಮಹಾಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಬಸವಾದಿ ಶರಣರ ಕಾಲದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಇವತ್ತು ನಾವು ಯಾರು ಕೂಡ ಮರಿಬಾರದು. ಅದರಿಂದ ಈ ವರ್ಗರಹಿತವಾದಂತ, ಜಾತಿ ರಹಿತವಾದಂತ ಸಮಾಜ, ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ, ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಅವತ್ತೇ ಇತ್ತು. ರಾಮರಾಜ್ಯ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಇವತ್ತು ಕೂಡ ರಾಮರಾಜ್ಯ ಬರಬೇಕು ಅಂತ ನಾವೇನ್ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆ ರಾಮರಾಜ್ಯ ಬಂದಾಗ ಮಾತ್ರ ಜಾತಿ ರಹಿತವಾದಂತ, ವರ್ಗರಹಿತವಾದಂತ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಇಡೀ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜ. ಎಲ್ಲರೂ ಕೂಡ ನೆಮ್ಮದಿಯಿಂದ, ಶಾಂತಿಯಿಂದ ಮನುಷ್ಯನಂತೆ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯನನ್ನ ದ್ವೇಷಿಸಬಾರದು. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಎಲ್ಲ ಧರ್ಮಗಳು ಕೂಡ ಹೇಳೋದು. ಯಾವುದೇ ಧರ್ಮ ಇರಲಿ, ಅದು ಹಿಂದೂ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಎಲ್ಲ ಧರ್ಮಗಳು ಕೂಡ. ಅದಕ್ಕೆ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ. ದಯೆಯೇ ಧರ್ಮದ ಮೂಲವಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತೇಳಿ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನ, ಅದನ್ನ, ಆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು, ನಾವು ಧರ್ಮಕ್ಕೋಸ್ಕರ ಇರ್ತಕ್ಕಂಥವ್ರಲ್ಲ. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು, ಧರ್ಮಕ್ಕೋಸ್ಕರ ನಾವು ಇರ್ತಕ್ಕಂಥದ್ದಲ್ಲ. ಇಂಗ್ಲಿಷ್ ನಲ್ಲಿ ಧರ್ಮ ಅಂತಂದ್ರೆ ವೇ ಆಫ್ ಲೈಫ್ ಅಂತ ಕರಿತೀವಿ ನಾವು. ವೇ ಆಫ್ ಲೈಫ್. ನಾವು ನೀತಿವಂತರಾಗಿ ನಡ್ಕೊಳ್ತಕ್ಕಂಥದ್ದೇ ಧರ್ಮ. ಮನುಷ್ಯರನ್ನ ಮನುಷ್ಯರಾಗಿ ಕಾಣ್ತಕ್ಕಂಥದ್ದೇ ಧರ್ಮ. ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದೇ ಧರ್ಮ.
ಅದರಿಂದ ಮನುಷ್ಯರಲ್ಲಿ ಯಾವುದೇ ಅಸಮಾನತೆ ಇರಬಾರ್ದಲ್ಲ, ಭಿನ್ನ ಭಾವಗಳಿರಬಾರ್ದಲ್ಲ. ಇವತ್ತು ಪಟ್ಟಭದ್ರ ಹಿತಾಸಕ್ತರು ಮನುಷ್ಯರಲ್ಲಿ ಉಳಿ ಇರ್ತಕ್ಕಂಥ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸ ನಡೀತಾ ಇದೆ. ಒಂದು ಜಾತಿಯ ಜನರನ್ನ ಇನ್ನೊಂದು ಜಾತಿಯವರ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದರಿಂದ ಬಸವಾದಿ ಶರಣರು ಹೇಳಿದ್ರು, ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಂವಿಧಾನವೂ ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೂ ಕೂಡ ಬಸವಾದಿ ಶರಣರು ಹೇಳಿದಂತ ವಿಚಾರವನ್ನೇ ಪ್ರತಿಪಾದನೆ ಮಾಡ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತದ್ದು, ಅದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅದರಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ, ಅನಿವಾರ್ಯ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಹೋಗ್ಬಾರದು. ಸಂವಿಧಾನ ಏನ್ ಹೇಳ್ತದೆ ಅದರಂತೆ ನಡ್ಕೋಬೇಕು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಸಂವಿಧಾನದ ದೇಶಗಳೇನಿದ್ದಾವೆ ಆ ದೇಶಗಳನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಅಂತಕ್ಕಂಥದ್ದನ್ನು ಇವತ್ತು ತಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನೇ ನಮ್ಮ ಸಂವಿಧಾನದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಅಂತಕ್ಕಂಥ ಪದವನ್ನು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಸಹಿಷ್ಣುತೆಯಿಂದ ಬೇರೆ ಧರ್ಮದವರನ್ನ ಕಾಣಬೇಕು, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಹಾಗೆಯೇ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆಯಿಂದ ಮಾಡಬೇಕು. ಇದು ಸಂವಿಧಾನ ಹೇಳ್ತಕ್ಕಂಥದ್ದು. ಸಹಿಷ್ಣುತೆ, ಸಹಬಾಳ್ವೆ. ಆದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ಪೂಜ್ಯ ಸ್ವಾಮೀಜಿಯವರು ಮಾಡ್ತಕ್ಕಂಥದ್ದು. ಈಗ ನೀವೆಲ್ಲ ಅವಕಾಶಗಳಿಂದ ವಂಚಿತರಾಗಿದ್ರಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಶೂದ್ರ ವರ್ಗ ಅವಕಾಶಗಳಿಂದ ವಂಚಿತರಾಗಿದ್ರು. ಯಾರಿಗೆ ಅವಕಾಶ ಸಿಕ್ಕಿದೆ ಅವರೆಲ್ಲ ಮುಂದೆ ಬಂದ್ರು, ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರೆಲ್ಲ ಹಿಂದೆ ಬಂದ್ರು. ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ಮುಂದೆ ಬರ್ತಿದ್ರಿ, ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಹಿಂದೆ ಬಿದ್ದಿದ್ದೀರಿ. ಈಗ ಅವಕಾಶ ಎಲ್ರಿಗೂ ಸಮಾನವಾಗಿ ಕೊಡಬೇಕು ಅಂತಕ್ಕಂಥ ಸಂವಿಧಾನ ಹೇಳುತ್ತದೆ. ಅದು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಆಗ ಮಾತ್ರ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ 143 ಕೋಟಿ ಜನರು ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಹೊರತು ಇಲ್ಲಿ ಸಾಧ್ಯ ಆಗಲ್ಲ. ನಾವೆಲ್ಲ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಾವೆಲ್ಲ ಶೂದ್ರರಾಗಿದ್ದು. ನೀವು ಶೂದ್ರರಾಗಿದ್ರಿ, ನಾನು ಶೂದ್ರರಾಗಿದ್ದೆ. ಚಿತ್ರವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವ್ರು 3 ಜನರನ್ನು ಬಿಟ್ಟರೆ ಇವರು ಉಳಿದವರೆಲ್ಲ ಶೂದ್ರರು. ಇವರೆಲ್ಲ ಅಕ್ಷರ ಸಂಸ್ಕೃತಿಯಲ್ಲಿ ವಂಚಿತರಾಗಿದ್ರು. ಅಕ್ಷರ ಸಂಸ್ಕೃತಿ ವಂಚಿತರಾದ ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ ಇದ್ದ ಕಾರಣಕ್ಕೋಸ್ಕರವಾಗಿ ವಂಚಿತರಾದದ್ದು. ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶಗಳಿರಲಿಲ್ಲ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿದ್ರೆ ನಾವು ಕೂಡ ಬೇರೆಯವರಂತೆ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು. ವಿದ್ಯೆಯಿಂದ ವಂಚಿತರಾಗೋದ್ರಿಂದ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇವತ್ತು ನಿರ್ಮಾಣ ಆಗಿದ್ರೆ ಈ ಕಾರಣದಿಂದ ಜಾತಿ ವ್ಯವಸ್ಥೆಯಿಂದ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಏನಪ್ಪ ಮಾಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ವಿದ್ಯೆಯಿಂದ ವಂಚಿತರಾಗಕೂಡುದು, ಯಾವುದೇ ಕಾರಣಕ್ಕೆ ವಂಚಿತರಾಗಕೂಡುದು. ಮಠ ಈಗಾಗಲೇ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದೀರಲ್ಲ,
ವಿದ್ಯಾಸಂಸ್ಥೆಗಳು ನಡೆಸಿ. ಯಾಕಂತಂದ್ರೆ ವಿದ್ಯೆ ಯಾರದೇ ಸ್ವತ್ತಲ್ಲ, ಅಥವಾ ಬುದ್ಧಿವಂತಿಕೆ ಯಾರದೇ ಸ್ವತ್ತಲ್ಲ, ಮೇಧಾವಿತನ ಯಾರದೇ ಸ್ವತ್ತಲ್ಲ. ಎಲ್ಲರೂ ಕೂಡ ಈಗ ವಾಲ್ಮೀಕಿ ರಾಮಾಯಣ ಅಂತ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಆದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು ಸಾಧ್ಯ ಆದರೆ, ಮಹಾಭಾರತವನ್ನ ವ್ಯಾಸ ಬರಲಿಕ್ಕೆ ಸಾಧ್ಯ ಆದರೆ, ನಾವ್ಯಾಕೆ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ? ವಿದ್ಯೆ ಕಲಿತು ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ? ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಬುದ್ಧಿ ಜ್ಞಾನ ವಿದ್ಯೆಯಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಬುದ್ಧಿ ಮತ್ತು ಜ್ಞಾನ ಇದೆಯಲ್ಲ, ಅದನ್ನ ಪಡ್ಕೊಂಡಾಗ ಮಾತ್ರ ನೀವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಭಿಮಾನ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದನ್ನ ಕಲಿಬೇಕು. ಅದರ ಅರ್ಥ ನಾನೇ ದೊಡ್ಡವನು ಅಂತ ಹೇಳ್ತಕ್ಕಂಥದ್ದಲ್ಲ. ನಾನು ಎಲ್ರಿಗೂ ಸಮಾನ ಅಂತಕ್ಕಂಥ ಭಾವನೆ ಬರಬೇಕು. ನಾನು ನಿನ್ನಂತೆ ಸಮಾನನಾಗಿದ್ದೇನೆ, ನೀನ್ ಗೌರವ ಕೊಟ್ಟರೆ ನಾನು ನಿನಗೆ ಗೌರವ ಕೊಡ್ತೀನಿ ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕಾಗಿ ಇಂತಹ ಸಮಾವೇಶಗಳ ಮೂಲಕ ಜಾಗೃತಿಯನ್ನು ಮೂಡಿಸಿ ನಿಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚನ್ನ ಹತ್ತಕ್ಕಂಥ ಪ್ರಯತ್ನ ಆಗ್ಬೇಕು. ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಗಬೇಕು, ವಿದ್ಯಾವಂತರಾಗಬೇಕು. ಕೆಲವು ಒತ್ತಾಯಗಳನ್ನೇ ಈಗ ಮಾಡಿದ್ದಾರೆ. ಯಾವ್ದಾದ್ರು ಯೂನಿವರ್ಸಿಟಿಗೆ ವಾಲ್ಮೀಕಿಯವರು ಹೆಸರಿಡಿ ಅಂತಕ್ಕಂಥ ಮಾತು ಅದನ್ನ ನೋಡ್ತೀವಿ. ಯಾವ್ದು ಯೂನಿವರ್ಸಿಟಿಗೆ ಹೆಸರಿಲ್ಲ ಅದನ್ನ ಇಡ್ತಕ್ಕಂಥ ಪ್ರಯತ್ನ ಮಾಡೋಣ. ಆಮೇಲೆ ಬ್ಯಾಕ್ಲಾಗ್ ಹುದ್ದೆಗಳನ್ನೆಲ್ಲ ಈಗಾಗಲೇ ನಾನು ಹೇಳಿದ್ದೇನೆ, ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಇಲಾಖೆಗಳಿಗೆ ಹೇಳಿದ್ದೇನೆ. ಬ್ಯಾಕ್ಲಾಗ್ SC ST ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ತುಂಬಬೇಕು. ಅದು ಯಾವುದೇ ಕಾರಣಕ್ಕೆ ಬಿಡಬಾರದು. ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ತುಂಬಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಇವತ್ತು ಬಹಳ ಸಂತೋಷ, ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾಗಮೋಹನ್ ದಾಸ್ ಆಯೋಗ ರಚನೆ ಆಗ್ಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡಿದ್ದು. ಸ್ವಾಮೀಜಿಯವರು ಪಾಪ ಅದರ ಅನುಷ್ಠಾನಕ್ಕೆ 138 ದಿನ ಅಲ್ಲ 158 ದಿನ 158 ದಿನ 258 ದಿನ 258 ಓಕೆ, ಏನೋ ಒಂದು ದಿನ ಹೆಚ್ಚು ಕಡಿಮೆ ಇಲ್ಲಿ ಬಿಡಪ್ಪ. 157 ದಿನ ಧರಣ ಮಾಡಿದ್ರು. ನಾನು ಒಂದು 2 ಸಾರಿ ಹೋಗಿದ್ದೆ, ಭೇಟಿ ಮಾಡಕ್ಕೆ ಹೋಗಿದ್ದೆ. ಆಗ ಪಾಪ ಇವತ್ತೇನಾದ್ರೂ ನಿಮಗೆ 7% ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಿಕ್ಕಿದ್ರೆ ಅದಕ್ಕೆ ಸ್ವಾಮೀಜಿಯವ್ರ ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯವರು ಅಷ್ಟು ದೀರ್ಘಕಾಲ 157 ದಿನ 257 ದಿನ ಸಾರಿ ನಿಮಗ್ ಗೊತ್ತಾಗಿದ್ರೆ ಸಾಕು ಅಷ್ಟೇ. ನನಗೆ ಸ್ವಲ್ಪ ಮರ್ತೋದ್ರೂ ಪರವಾಗಿಲ್ಲ. ನಿಮಗ್ ಗೊತ್ತಾಗ್ಬೇಕು, ಸ್ವಾಮೀಜಿಯವರು 257 ದಿನ ಪ್ರತಿಭಟನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಅವ್ರು ಮಾಡದೆ ಹೋಗಿದ್ರೆ ಬಹುಶಃ ಸರ್ಕಾರ ಬರ್ತಾ ಇರಲಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅನೇಕ ಸಾರಿ ಇದನ್ನ ಪ್ರಸ್ತಾಪ ಮಾಡಿದೆ. ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂತ, ಪರಿಶಿಷ್ಟ ಜಾತಿಗೆ ಸೇರಿದಂತ ಎಲ್ಲ ಶಾಸಕರುಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಬಾವಿಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಆದ್ರೂ ಜಪ್ಪಯ್ಯ ಅಂದ್ರು ಬಗ್ಲಿಲ್ಲ. ಆದ್ರೆ ಸ್ವಾಮೀಜಿಯವರು 257 ದಿನ ಧರಣ ಕೂತ್ಕೊಂಡ್ರಲ್ಲ, ಅದ್ರ ಮೇಲೆ ಅದಕ್ಕೆ ಬಗ್ಲೇಬೇಕಾದ ಪರಿಸ್ಥಿತಿ ನಿರ್ಮಾಣ. ನಾವು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸವಲತ್ತುಗಳು ಕೂಡ ಸಿಗಬೇಕು, ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲೂ ಕೂಡ ಪಾಲು ಸಿಗಬೇಕು ಅನ್ನೋದರಲ್ಲಿ ನಮಗೆ ಬದ್ಧತೆ ಇರ್ತಕ್ಕಂಥವ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೆ ಒಳಪಟ್ಟಿದ್ದಾರೆ, ಆ ಎಲ್ಲ ಜನರಿಗೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಇದು ಮೀಸಲಾತಿ ಸಿಗಬೇಕು. ಮೀಸಲಾತಿ ಅಂತಕ್ಕಂಥದ್ದು ಭಿಕ್ಷೆ ಅಲ್ಲ. ಅದು ಮೀಸಲಾತಿ ಭಿಕ್ಷೆ ಕೊಡೋದಲ್ಲ, ಅದು
ಅದು ನಿಮ್ಮ ಹಕ್ಕು ಅಂತಕ್ಕಂಥದ್ದನ್ನ ಮರಿಬಾರದು. ಮೀಸಲಾತಿ ಅಂತಕ್ಕಂಥದ್ದು ಹಕ್ಕು, ಅದು ಭಿಕ್ಷೆ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿ 2013 ಮುಖ್ಯಮಂತ್ರಿ ಆದದ್ದು 2013 ಸಂಬಳ ಕೊಡೋದು ಬಿಟ್ಟು, ಸಾಲ ಕೊಡೋದು ಬಿಟ್ಟು, ಉಳಿದಂತ ಹಣದಲ್ಲಿ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಅವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಖರ್ಚಾಗಬೇಕು ಅಂತೇಳಿ ಕಾನೂನು ಮಾಡಿದ್ದು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿದ್ದು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಸ್ವಾಮೀಜಿ ಇಡೀ ದೇಶದಲ್ಲಿ ಮಾಡಿದಾರ. ಬಹಳ ಭಾಷಣ ಹೊಡಿತಾರಲ್ಲ, ಏನ್ ಮೀಸಲಾತಿ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಷಣ ಹೊಡಿತಾರಲ್ಲ, ರಾಷ್ಟ್ರಭಕ್ತಿ ಬಗ್ಗೆ ಭಾಷಣ ಮಾಡ್ತಾರಲ್ಲ, ಬದಲಾವಣೆ ಬಗ್ಗೆ ಭಾಷಣ ಮಾಡ್ತಾರಲ್ಲ, ಮಾಡ್ಲಿ ನೋಡೋಣ, ಕೇರಳದಲ್ಲಿ ಮಾಡ್ಲಿ. ಯಾಕೆ ಮಾಡಿಲ್ಲ ಇವತ್ತಿನವರಿಗೆ? ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇಡೀ ದೇಶದಲ್ಲಿ ವಾಲ್ಮೀಕಿ ಜನಾಂಗ, ಬೇಡ ಜನಾಂಗ ಇಡೀ ದೇಶದಲ್ಲಿದ್ದಾರೆ. ಪರಿಶಿಷ್ಟ ಜಾತಿ ಜನಾಂಗ ಇಡೀ ದೇಶದಲ್ಲಿದ್ದಾರೆ. ಈ ಜನಾಂಗ ಸುಮ್ನೆ ಬರೀ ಬಾಯಿ ಭಾಷಣದಲ್ಲಿ ಮೇಲಕ್ಕೆ ಬರಕ್ ಸಾಧ್ಯ ಆಗ್ತದ? ಸಮಾನತೆ ಸುಮ್ನೆ ಬಂದ್ಬಿಡ್ತದ? ಮುಖ್ಯವಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದ? ಮಾಡಲಿ ದೇಶದಲ್ಲಿ. ನಾನು ಒತ್ತಾಯ ಮಾಡ್ತೀನಿ, ದೇಶದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಮೀಸಲಿಡ್ಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ನಾವು ಮಾಡಿದ್ದೀವಿ 13ನೇ ಇಸ್ವಿನಲ್ಲಿ ಕಾನೂನು ಮಾಡಿದ್ದೀವಿ. ಅದೇ ತರದ ಕಾನೂನನ್ನ ಈಗ ಮಾಡ್ಲಿ. ಈಗ ನೀವು 7% ಇದ್ದೀರಿ, ಪರಿಶಿಷ್ಟ ಜಾತಿಯವರು 17% ಇದ್ದಾರೆ. ಪರಿಶಿಷ್ಟ ಜಾತಿಯವರು ಒಟ್ಟು ಸೇರಿದ್ರೆ 24%. ನಾವು ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ 24% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅವ್ರಿಗೆ ಇಟ್ಬಿಡ್ಬೇಕಲ್ಲ. ಇವತ್ತು ಸಂವಿಧಾನ 15 ಇರ್ತದೆ. ಸಂವಿಧಾನ ರೀತಿ ಯಾಕೆ ಮಾಡಲ್ಲ? ಅದನ್ನ ನೀವು ಒತ್ತಾಯ ಮಾಡಬೇಕು. ಇಡೀ ದೇಶದಲ್ಲಿ ಒತ್ತಾಯ ಮಾಡಬೇಕು. ಇಡೀ ದೇಶದಲ್ಲಿ ಒತ್ತಾಯ ಮಾಡಬೇಕು. ಅದು ಮಾಡಿದಾಗ ಮಾತ್ರ, ಅದು ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ. ನನಗೆ ಸಮಯ ಇಲ್ಲೇ ಇರೋದ್ರಿಂದ ಹೋಗ್ಬೇಕಾಗಿದೆ. ಈ ಭಾಷಣ ಮಾಡಕ್ ಟೈಮ್ ಇಲ್ಲ. ನನಗೆ ಈ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದು ನಿಮ್ ಜೊತೆನೆಲ್ಲ ಇದ್ದು ಸ್ವಾಮೀಜಿಯವರಿಗೆ ಶುಭ ಕೋರಿ, ನಿಮ್ಗೆಲ್ಲ ಶುಭ ಕೋರಿ. ಈಗ ನೋಡಪ್ಪ, ಈ ವರ್ಷ ಏನು ಮಾಡಕ್ಕಾಗಲ್ಲ. ಮುಂದಿನ ವರ್ಷ ನಾನು ಹೇಳಿದ್ದೀನಿ. ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟು ಹೋದ್ರೆ ಮಾಡ್ಬೇಕು. ಈಗೆಲ್ಲ ಬಜೆಟ್ ಎಲ್ಲ ಬರದಾಗ್ಬಿಟ್ಟದೆ ಈಗಾಗಲೇ. ಅದರಿಂದ ನಾನು ನಿಮ್ ಜೊತೆ ಇರ್ತೇನೆ. ಈಗ ಇಲ್ಲಿವರೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಪರಿವಾರ ಮತ್ತು ತಳವಾರ ಕೇಂದ್ರ ಸರ್ಕಾರದಲ್ಲಿ ಅವರ ಎಸ್ಟಿಗೆ ಸೇರಿಸ್ತು. ಇಲ್ಲಿ ಇನ್ನೂ ಕೆಟಗರಿ 1 ಇಟ್ಕೊಂಡಿತ್ತು. ಕೂಡಲೇ ನಾನು ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಅವ್ರನ್ನ ಶೆಡ್ಯೂಲ್ ಟ್ರೈಬ್ಗೆ ಸೇರ್ಬೇಕು ಅಂತಕ್ಕಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಅದರಿಂದ ನಿಮ್ಮ ಮೇಲೆ ಇದ್ದಂತ ಎಲ್ಲ ಕೇಸ್ಗಳು ಕೂಡ ವಾಪಸ್ ತಗೋಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರಿಂದ ಇನ್ನು ಮುಂದೆ ಪರಿವಾರ ಅಂತಕ್ಕಂಥವ್ರು, ತಳವಾರ ಅಂತಕ್ಕಂಥವ್ರು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ST ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥ ಮಾತನ್ನು ಹೇಳಿ ಕೆಲಸ ಬಿಡಪ್ಪ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.